ಆತ್ಮೀಯ ತರಬೇತಿದಾರರಿಗೆ ಪುನರ್ಮನನ ತರಗತಿಗೆ ಸ್ವಾಗತ. ತರಬೇತಿದಾರರೇ, ಈಗಾಗಲೇ ನಾವು ಪವರ್ ಟ್ರಾನ್ಸ್ಮಿಷನ್ ಡಿವೈಸ್ಗಳ ಬಗ್ಗೆ ವಿಷಯವನ್ನು ಮನನ ಮಾಡ್ಕೊಳ್ತಾ ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಗೇರ್ಸು ಮತ್ತು ಬೆಲ್ಟ್ ಡ್ರೈವ್ಸು, ಗೇರ್ ಡ್ರೈವ್ಸನ್ನು ನೋಡಿದ್ದೀವಿ. ಇನ್ನು ಅನೇಕ ಪವರ್ ಟ್ರಾನ್ಸ್ಮಿಷನ್ ಡಿವೈಸ್ಗಳನ್ನು ನೀವು ಈಗಾಗಲೇ ಪಟ್ಟಿಯನ್ನು ಮಾಡಿ. ಅದರಲ್ಲಿ ಈ ತರಗತಿಯಲ್ಲಿ ಮತ್ತೊಂದು ಪವರ್ ಟ್ರಾನ್ಸ್ಮಿಷನ್ ಡಿವೈಸ್ ಆದ ಕ್ಲಚಸ್ ಅನ್ನು ನಾವು ಪವರ್ ಟ್ರಾನ್ಸ್ಮಿಷನ್ ಅಂದ್ರೆ ಪವರ್ ಕೆನ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಶಾಫ್ಟ್ ಟು ಅನದರ್ ಶಾಫ್ಟ್ ಬೈ ದ ಹೆಲ್ಪ್ ಆಫ್ ಐದರ್ ಗೇರ್, ಬೆಲ್ಟ್, clutches, cams, ropes, like that. We can many power transmission device can be used. So today we will discuss about clutches. What are all the types of clutches? ಯಾವ್ಯಾವ ತರದ ಕ್ಲಚಸ್ ಇದೆ, ಕ್ಲಚಸ್ ಅಂದ್ರೆ ಏನು, ಇವುಗಳೆಲ್ಲವನ್ನ ಮನನವನ್ನ ಮಾಡ್ಕೊಳ್ಳೋಣ. ಕ್ಲಚಸ್. ಕ್ಲಚ್ is one of the power transmission device between the two shafts. Clutches transmit power between two shafts. Or the power transmission system. ಒಂದು ಪವರ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ನಲ್ಲಿ ಈ ಕ್ಲಚಸ್ ಅನ್ನು ಬೇರೆ ತರ, ಗೇರು, ಬೆಲ್ಟ್ಸ್ ಅನ್ನ ಯಾವ ರೀತಿ ನಾವು ಬಳಸ್ತಾ ಇದ್ವಿ ಅದೇ ರೀತಿಯಲ್ಲಿ ಕ್ಲಚಸ್ ಅನ್ನು ನಾವು ಬಳಸ್ತೀವಿ. These clutches are used to connect or disconnect various mechanism to the power source. Clutches ಕೆಲಸ ಏನಂತ ಅಂದ್ರೆ to connect or disconnect the various mechanism to power source. Clutches ಅಂದ್ರೆ ಗೊತ್ತಾಯ್ತಲ್ಲ, clutches is one of the power transmission device to transmit power between two parts. To transmit power between two shafts. It is used to connect or disconnect the various mechanism to the power source. Various types of clutches used in machine tools, in automobile also. Machine tools ಅಲ್ಲೂ ಕೂಡ ನಾವು ಬೇರೆ ಬೇರೆ ಕ್ಲಚಸ್ ಅನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಆಟೋಮೊಬೈಲ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ನಾವು ಅನೇಕ ರೀತಿಯ ಕ್ಲಚಸ್ ಅನ್ನು ನಾವು ಬಳಸ್ತೀವಿ. ಈಗಾಗಲೇ ನಿಮಗೆ ಗೊತ್ತು, ಕ್ಲಚಸ್ ಸ್ಕೂಟರ್ ನಲ್ಲಿ, ಕಾರ್ ನಲ್ಲಿ ನಾವೆಲ್ಲ ಕ್ಲಚಸ್ ಅನ್ನ ಬಳಸೋದನ್ನ ನಾವು ನೋಡಿದ್ವಿ. ಕ್ಲಚ್ ರೈಡಿಂಗ್ ಮಾಡೋದು, ಗೇರ್ ಚೇಂಜ್ ಮಾಡ್ಬೇಕಾದ್ರೆ ಕ್ಲಚ್ ಅನ್ನು ಆಪರೇಟ್ ಮಾಡ್ತಕ್ಕಂಥದ್ದು. ನೀವು ಯಾರ್ಯಾರು ಬೈಕ್ ಅನ್ನ ಓಡಿಸ್ತಾ ಇದ್ರಿ ನಿಮಗೆಲ್ಲ ಈ ಕ್ಲಚಸ್ ಬಗ್ಗೆ ಸ್ವಲ್ಪ ಜ್ಞಾನ ಇದೆ. ಕ್ಲಚಸ್ ಪರ್ಪಸ್ ಏನು? ದೀಸ್ ಕ್ಲಚಸ್ ಆಗ್ಲೇ ಹೇಳಿದೆ ನಾನು, ಕನೆಕ್ಟ್ ಅಂಡ್ ಡಿಸ್ಕನೆಕ್ಟ್ ದ ಪವರ್ ಸೋರ್ಸ್ ಅಂತ ಹೇಳಿ. ಪರ್ಪಸ್ ಏನು? ಮೊದಲನೇದು, ಅಲೋಸ್ ಎಂಜಿನ್ ಟು ಬಿ ಡಿಸ್ಎಂಗೇಜ್ಡ್ ಫ್ರಮ್ ಟ್ರಾನ್ಸ್ಮಿಷನ್ ಫಾರ್ ಶಿಫ್ಟಿಂಗ್ ಗೇರ್ಸ್ ಅಂಡ್ ಕಮಿಂಗ್ ಟು ಎ ಸ್ಟಾಪ್. ದೀಸ್ ಕ್ಲಚಸ್ allow the engine to be disengaged from transmission for shifting the gears. ನೋಡಿ, ನೀವು ಕ್ಲಚ್ ಅನ್ನ ಈಗ ರೈಡ್ ಮಾಡಿದ್ರೆ ಗೇರ್ ಎಲ್ಲ ಏನಾಗೋಗುತ್ತೆ, ಡಿಸ್ಎಂಗೇಜ್ ಆಗೋಗುತ್ತೆ. ಅಂದ್ರೆ ಇಂಜಿನ್ ಒಳಗಡೆ ಗೇರ್ ಡಿಸ್ಎಂಗೇಜ್ ಆಗ್ಬೇಕಾದ್ರೆ ಆಗುವಾಗ ಏನ್ ಮಾಡಿರ್ತೀರಿ, ನೀವು ಕ್ಲಚ್ ಅನ್ನ ಆಪರೇಟ್ ಮಾಡಿರ್ತೀರಿ. ಅಂದ್ರೆ ಕಮಿಂಗ್ ಟು ಸ್ಟಾಪ್. ದೆನ್ ಎರಡು ಬಹಳ ಮುಖ್ಯವಾದಂಥದ್ದು. ಇನ್ನು ಬೇರೆ ಬೇರೆ ತರ ಕ್ಲಚಸ್ ಇದೆ. ಎರಡು ಮುಖ್ಯವಾಗಿ ಈ ಟೈಪ್ಸ್ ಆಫ್ ಕ್ಲಚಸ್ ಡಿಪೆಂಡಿಂಗ್ ಆನ್ ದ ಪ್ರಿನ್ಸಿಪಲ್. ಒಂದು ಪಾಸಿಟಿವ್ ಎಂಗೇಜ್ಮೆಂಟ್ ಕ್ಲಚ್, ಇನ್ನೊಂದು ಫ್ರಿಕ್ಷನ್ ಕ್ಲಚ್ ಅಂತ ನಾವು ಕರಿತೀವಿ. ಈ ಫ್ರಿಕ್ಷನ್ ಕ್ಲಚ್ಗೆ ಗ್ರಾಜುವಲ್ ಎಂಗೇಜ್ಮೆಂಟ್ ಕ್ಲಚ್ ಅಂತ ಕೂಡ ನಾವು ಕರಿತೀವಿ. ಟೈಪ್ಸ್ ಆಫ್ ಕ್ಲಚಸ್ ಯಾವುದು? ಒಂದು ಡಾಗ್ ಕ್ಲಚ್, ಕೋನ್ ಕ್ಲಚ್, ಮಲ್ಟಿಪ್ಲೇಟ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮಲ್ಟಿಪಲ್ ಡಿಸ್ಕ್ ಕ್ಲಚ್ ಅಂತ ಕರಿತೀವಿ. ಮಲ್ಟಿಪ್ಲೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮಲ್ಟಿಪಲ್ ಡಿಸ್ಕ್ ಕ್ಲಚ್ ಅಂತ ನಾವು ಕರಿತೀವಿ. ಓವರ್ ರೈಡಿಂಗ್ ಕ್ಲಚ್ ಇದೆ, ಏರ್ ಕ್ಲಚ್ ಇದೆ, ಸೆಂಟ್ರಿಫ್ಯೂಗಲ್ ಸಿಂಗಲ್ ಪ್ಲೇಟ್ ಕ್ಲಚ್ ಅನ್ನ ನಾವು ನೋಡಬಹುದು. ಇವೆಲ್ಲ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲಚ್.
ಲೊಕೇಶನ್ ಆಫ್ ದಿ ಕ್ಲಚ್ ಎಲ್ಲಿರುತ್ತೆ ಕ್ಲಚ್? ರೇರ್ ವೀಲ್ ಡ್ರೈವ್, ರೇರ್ ವೀಲ್ ಡ್ರೈವರ್ ಇರ್ಬೋದು. ರೇರ್ ವೀಲ್ ಡ್ರೈವ್ ಆದರೆ ಫ್ರಂಟ್ ಎಂಜಿನ್, ರೇರ್ ಎಂಜಿನ್, ಮಿಡ್ ಎಂಜಿನ್ ನಲ್ಲಿ ಈ ಕ್ಲಚ್ ಲೊಕೇಶನ್ಸ್ ಅನ್ನ ಮಾಡಿರ್ತಾರೆ. ಫ್ರಂಟ್ ವೀಲ್ ಡ್ರೈವ್ ಇದು ರೇರ್ ವೀಲ್ ಡ್ರೈವ್ ಆದ್ರೆ ಫ್ರಂಟ್ ಎಂಜಿನ್, ರೇರ್ ಎಂಜಿನ್, ಮಿಡ್ ಎಂಜಿನ್. ಫ್ರಂಟ್ ವೀಲ್ ಡ್ರೈವ್ ಆದ್ರೆ ಸೇಮ್ ರೇರ್ ಎಂಜಿನ್, ಮಿಡ್ ಎಂಜಿನ್ ಮತ್ತೆ ಫ್ರಂಟ್ ಎಂಜಿನ್ ನಲ್ಲಿ ಇಟ್ಟಿರ್ತೀವಿ. ಕನ್ಸ್ಟ್ರಕ್ಷನ್ಸ್ ಆಫ್ ದ ಕ್ಲಚಸ್, ಈ ಕ್ಲಚಸ್ ಅನ್ನ ನಾವು ಯಾವ ರೀತಿ ಕನ್ಸ್ಟ್ರಕ್ಷನ್ಸ್ ಇದೆ ನೋಡಿ. ಇಲ್ಲಿ ಕಾಯಿಲ್ ಸ್ಪ್ರಿಂಗ್, ಪ್ರೆಜರ್ ಪ್ಲೇಟ್, ಕವರ್ ಅಂಡ್ ಪ್ರೆಜರ್ ಪ್ಲೇಟ್. ಇದು ನೋಡಿ, ಇದು ಕವರ್, ಇದು ಪ್ರೆಜರ್ ಸ್ಪ್ರಿಂಗ್ಸ್, ಇಲ್ಲಿ ಪ್ರೆಜರ್ ಲೆವರ್ಸ್ ಇದೆ, ಇಲ್ಲಿ ಪ್ರೆಜರ್ ಪ್ಲೇಟ್ ಇದೆ. ಇದು ಕಾಯಿಲ್ ಸ್ಪ್ರಿಂಗ್ ಟೈಪ್ ನೋಡಿ. ಇದು ಕ್ಲಚ್, ಇಲ್ಲಿ ಒಳಗಡೆ ಎಲ್ಲ ಸ್ಪ್ರಿಂಗ್ ಇರ್ತಕ್ಕಂಥದ್ದು. ನಿಮಗೆ ಒಂದು ಕನ್ಸ್ಟ್ರಕ್ಷನ್ ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಕ್ಲಚ್ ಪ್ಲೇಟ್ ಅನ್ನ, ಇದನ್ನ ಕ್ಲಚ್ ಡಿಸ್ಕ್ ಅಂತ ನಾವು ಕರಿತೀವಿ. ಇದನ್ನ ಸ್ಪ್ಲಿನ್ಸ್ ಇನ್ಪುಟ್ ಫಾರ್ ಪವರ್ ಟ್ರಾನ್ಸ್ಮಿಷನ್, ಈ ಸ್ಪ್ಲಿನ್ಸ್ ಇಲ್ಲಿ ಒಳಗಡೆಗೆ ಆಗ್ತಕ್ಕಂಥದ್ದು. ಲೈಕ್ ದಟ್ ದಿಸ್ ಇಸ್ ದಿ ಅಸೆಂಬ್ಲಿ ಆಫ್ ದಿ ಕ್ಲಚಸ್. ಪೈಲೋಟ್ ಬುಸ್ಸಿಂಗ್ ಆರ್ ಬೇರಿಂಗ್ ನೋಡಿ, ಇವೆಲ್ಲ ನೀಡಲ್ ಬೇರಿಂಗ್ ಅಥವಾ ರೋಲರ್ ಬೇರಿಂಗ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಇದು ಪೈಲೋಟ್ ಬುಸ್ಸಿಂಗ್ ಅಂತ ನಾವಿಲ್ಲಿ ಬಳಸ್ತಾ ಇದೀವಿ. ಕ್ಲಚಸ್ ಅನ್ನ ಫಿಕ್ಸ್ ಮಾಡ್ಲಿಕ್ಕೆ ಈ ರೀತಿ ಬುಸ್ಸಿಂಗ್ ಅನ್ನ ಹಾಕ್ತಿವಿ, ಅದ್ರ ಮೇಲೆ ಸ್ಪ್ಲಿನ್ ಅನ್ನ ಹಾಕ್ತಿವಿ, ಅದ್ರ ಮೇಲೆ ಓರಿಂಗ್ ಅನ್ನು ನಾವು ಹಾಕ್ತಾ ಇದ್ದೀವಿ. ದೆನ್ ಕ್ಲಚಸ್ ಅನ್ನು ನಾವೇನ್ ಮಾಡ್ತೀವಿ, ಫಿಕ್ಸ್ ಮಾಡ್ತೀವಿ. ಸೊ ಫ್ಲೈವೀಲ್ ಬೋಲ್ಟ್ಸ್, ಪ್ರೆಜರ್ ಪ್ಲೇಟ್ ಬೋಲ್ಟ್ ಅಂಡ್ ಫ್ಲೈವೀಲ್ ಬೋಲ್ಟ್ಸ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಕನ್ಸ್ಟ್ರಕ್ಷನ್ ಆಫ್ flywheel bolts to crankshaft. If there is a chance, we will be reusing the pressure plate, make alignment marks to flywheel to maintain proper balance before removal. ಇದನ್ನೇನಾದ್ರೂ ನೀವು ರಿಯೂಸ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಇದನ್ನ ಏನ್ ಮಾಡಬೇಕು, ಅಲೈನ್ಮೆಂಟ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಬಿಚ್ಚೋದಕ್ಕಿಂತ ಮೊದಲೇ ಈ ಕವರ್ ಪ್ಲೇಟ್ ಅನ್ನ ನೀವೇನ್ ಮಾಡಬೇಕು, ಸರಿಯಾಗಿ ಮಾರ್ಕ್ ಅನ್ನ ಮಾಡಿಕೊಂಡು ಬ್ಯಾಲೆನ್ಸ್ ಅನ್ನ ಮಾಡಿಕೊಂಡು ಬಿಚ್ಚಬೇಕಾಗುತ್ತೆ. When unbolting the pressure plate, ಈ ಪ್ರೆಷರ್ ಪ್ಲೇಟ್ ಅನ್ನ ನೀವೇನಾದ್ರು ಅನ್ಬೋಲ್ಟಿಂಗ್ ಮಾಡಬೇಕಾದ್ರೆ ಫ್ರಮ್ ದ ಫ್ಲೈವೀಲ್ ಇಂದ ರಿಮೂವ್ ದ ಬೋಲ್ಟ್ಸ್ ಈವನ್ಲಿ as not to bend the cover. ಈವನ್ಲಿ ಇಲ್ಲೊಂದು ತೆಗೆದ್ರೆ ಇಲ್ಲೊಂದು ಆಪೋಸಿಟ್ ಏನ್ ಮಾಡಬೇಕು, ತೆಗಿಬೇಕು. ರಿಮೆಂಬರ್ ದಿಸ್ ಇಸ್ ಅಂಡರ್ ಐ ಸ್ಪ್ರಿಂಗ್ ಪ್ರೆಷರ್. ಒಳಗಡೆ ಏನಾಗಿರ್ತಾರೆ ನಿಮಗೆ ಗೊತ್ತು, ಈಗಾಗಲೇ ನಾನು ತೋರಿಸಿದ್ದೀನಿ. ಹಿಂದಿನ ಚಿತ್ರದಲ್ಲಿ ಸ್ಪ್ರಿಂಗ್ ಅನ್ನ ಹಾಕಿರ್ತಾರೆ, ಅದು ರಿಬೌಂಡ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದರಿಂದ ನಿಮ್ಮ ಮನಸ್ಸಿನಲ್ಲಿ ಇರಬೇಕು ಒಳಗಡೆ ಸ್ಪ್ರಿಂಗ್ ಇದೆ ಅಂತ ಹೇಳಿ. This is flywheel. ಇದನ್ನ ಫ್ಲೈವೀಲ್ ಅಂತ ನಾವು ಕರಿತೀವಿ. Add weight to crank for non-power strokes as a ring gear for cranking engine, usually replaceable. So this is flywheel. ಇಲ್ಲಿ ಎರಡು ಚಿತ್ರದಲ್ಲಿ ನಿಮಗೆ ಫ್ಲೈವೀಲ್ ಅನ್ನು ತೋರಿಸಿದ್ದೀನಿ. ಈ ಫ್ಲೈವೀಲ್ ಅಲ್ಲಿ ನೋಡಿ, ಇಲ್ಲಿ ಹಾಟ್ ಸ್ಪಾಟ್ಸ್ ಇದೆ, ಇಲ್ಲಿ ಕ್ರ್ಯಾಕ್ ಆಗಿದೆ, ಇಲ್ಲೆಲ್ಲ ಹಾಟ್ ಆಗಿ ಎಲ್ಲ ತಿನ್ಕೊಂಡಿರ್ತಕ್ಕಂಥದ್ದು ಫ್ಲೈವೀಲ್. ಸೊ ಇದೆಲ್ಲವನ್ನ ಏನ್ ಮಾಡ್ಬೇಕಾಗುತ್ತೆ, ಚೆಕ್ ಮಾಡ್ಬೇಕಾಗುತ್ತೆ. ಇದೊಂದು ಫ್ಲೆಕ್ಸ್ ಪ್ಲೇಟ್ ಅಂತ ಕರಿತೀವಿ. ರಿಂಗ್ ಗೇರ್ ಫಾರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಲ್ಲಿ ಈ ರೀತಿ ಸಮಥಿಂಗ್ ಟು ಲೈಟ್ ವೇಟ್ ನೋಡಿ, ಈ ರೀತಿ ಏನೋ ಕ್ರ್ಯಾಕ್ ಆಗಿರ್ತಕ್ಕಂಥದ್ದು ಟಾರ್ಕ್ ಇಂದ ಈ ರೀತಿ ಫ್ಲೆಕ್ಸ್ ಪ್ಲೇಟ್ ನಲ್ಲಿ ಇರುತ್ತೆ. ಇದು ಫ್ಲೈವೀಲ್ ಅಥವಾ ಫ್ಲೆಕ್ಸ್ ಪ್ಲೇಟ್ ಅಂತ ನಾವು ಇದನ್ನ ಯು ಸಿ ದ ಕ್ಲಚ್ ನೋಡಿ. ಮೊದಲನೇದು ಫ್ಲೈವೀಲ್, ಇದೆಲ್ಲ ತೋರಿಸಿದೀನಿ. ಕ್ಲಚ್ ಡಿಸ್ಕ್ ಇದೆ, ಪ್ರೆಷರ್ ಪ್ಲೇಟ್ ಇದೆ, ಇಲ್ಲಿ ಇದು ಸ್ಪ್ರಿಂಗ್ ಇಂದ ಪ್ರೆಷರ್ ಅನ್ನ ಹಾಕಿ ಕುಣಿಸಿರ್ತೀವಿ. ರಿಲೀಸ್ ಬೇರಿಂಗ್ ಇದೆ, ರಿಲೀಸ್ ಫೋರ್ಕ್ ಇದೆ, ಇಲ್ಲಿ ಒಂದು ಫೋರ್ಕ್ ಇದೆ. ಇದು ಎಂಟೈರ್ ಕ್ಲಚ್ದು ಒಂದು ಅಸೆಂಬ್ಲಿ ಚಿತ್ರವನ್ನ ನಿಮಗೆ ತೋರಿಸಲಿಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ಇದು ನೋಡಿದ್ರೆ ನಿಮಗೆ ಏನೇನು ಅಂತ ಐಡೆಂಟಿಫೈ ಮಾಡಬೇಕು. ಫ್ಲೈವೀಲ್, ಅದಾದ್ಮೇಲೆ ಕ್ಲಚ್ ಡಿಸ್ಕ್, ಅದಾದ್ಮೇಲೆ ಪ್ರೆಷರ್ ಪ್ಲೇಟ್, ಅದಾದ್ಮೇಲೆ ರಿಲೀಸ್ ಬೇರಿಂಗ್, ಅದಾದ್ಮೇಲೆ ರಿಲೀಸ್ ಫೋರ್ಕ್ ಅನ್ನ ನೀವು ಕಾಣ್ತೀವಿ. ಬೋಲ್ಟೆಡ್ ಟು ಕ್ರ್ಯಾಂಕ್, ಫ್ಲೈವೀಲ್ ನ ಏನ್ ಮಾಡ್ತೀವಿ, ಕ್ರ್ಯಾಂಕ್ ಗೆ ಬೋಲ್ಟ್ ಮಾಡ್ತೀವಿ. ಕ್ಲಚ್ ಡಿಸ್ಕ್ ನ ಏನ್ ಮಾಡ್ತೀವಿ, ಫ್ರಿಕ್ಷನ್ ಡಿಸ್ಕ್ ಅಂತ ಕರಿತೀವಿ. ಸ್ಪ್ಲೈನ್ ಟು ದಿ ಟ್ರಾನ್ಸ್ಮಿಷನ್ ಇನ್ಪುಟ್ ಶಾಫ್ಟ್. ದೆನ್ ಥ್ರೋ ಔಟ್ ಬೇರಿಂಗ್, TO ಅಂದ್ರೆ ಥ್ರೋ ಔಟ್ ಬೇರಿಂಗ್ ಅಲೋಸ್ ಟು ಪುಶ್ ಆನ್ ರೊಟೇಟಿಂಗ್ ಕ್ಲಚ್ ಫಿಂಗರ್ಸ್. ಇದು ರಿಲೀಸ್ ಬೇರಿಂಗ್ ಅಂತ ಕರಿತೀವಲ್ಲ, ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ. applies the spring force to clamp the friction disc to the flywheel. ಇಲ್ಲಿ ಫ್ರಿಕ್ಷನ್ ಸ್ಪ್ರಿಂಗ್ ಫೋರ್ಸ್ ನಾವು ಕ್ಲಚ್ ಫೋರ್ಸ್ pushes the throw out bearing to release the rotating clutch. ಈ ಬೇರಿಂಗ್ ಅನ್ನ ರಿಲೀಸ್ ಮಾಡಲಿಕ್ಕೆ ನಾವು ರಿಲೀಸ್ ಫೋರ್ಸ್ ನಾವು ಬಳಸ್ತೀವಿ. ಇದು ಪೈಲಟ್ ಬೂಸ್ಟಿಂಗ್. ಇದು
ಅಸೆಂಬ್ಲಿ ನಿಮಗೆ ತೋರಿಸ್ತಕ್ಕಂಥದ್ದು. ನಾವು ಕಮ್ ಟು ದಿ ಒನ್ ಬೈ ಒನ್ ಕನ್ಸ್ಟ್ರಕ್ಷನ್ಸ್ ಯಾವ ರೀತಿ ಇದೆ ಅಂತ ನಾನು ಕೆಲವು ಚಿತ್ರಗಳ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾವು ಕಮ್ ಟು ದ ಟೈಪ್ಸ್ ಆಫ್ ಕ್ಲಚ್. ಡಾಗ್ ಕ್ಲಚ್ ಅನ್ನು ನೋಡೋಣ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಎ ಡಾಗ್ ಕ್ಲಚ್. ಏನಿದು ಡಾಗ್ ಕ್ಲಚ್ ಅಂತ ಕರಿತೀವಿ. ಪ್ರೊವೈಡ್ಸ್ ಪಾಸಿಟಿವ್ ಡ್ರೈವ್. ಇದು ಪಾಸಿಟಿವ್ ಡ್ರೈವ್ ಅನ್ನು ಮಾಡುತ್ತೆ, ಬಟ್ ಕೆನ್ ಬಿ ಎಂಗೇಜ್ಡ್ ವೆನ್ ಟೂ ಎಲಿಮೆಂಟ್ಸ್ ಆಫ್ ದ ಕ್ಲಚ್ ಆರ್ ಸ್ಟೇಷನರಿ. ಇದು ಯಾವಾಗ ಅಂದ್ರೆ ಎರಡು ಹಿಂಗ್ ಸೇರಿದಾಗ ಮಾತ್ರ ಎಂಗೇಜ್ ಆಗ್ತಕ್ಕಂಥದ್ದು. ಇದು ಪಾಸಿಟಿವ್ ಡ್ರೈವ್ ಕೆನ್ ಬಿ ಎಂಗೇಜ್ಡ್ ವೆನ್ ಟೂ ಎಲಿಮೆಂಟ್ಸ್ ಆಫ್ ದಿ ಕ್ಲಚ್ ಎಲಿಮೆಂಟ್ಸ್ ಆರ್ ಎಂಗೇಜ್ಡ್ ಆರ್ ಡಿಸ್ಎಂಗೇಜ್ಡ್ ಬೈ ಹ್ಯಾಂಡ್ ಆರ್ ಲೆವರ್. ಇದನ್ನ ಈಗ ಎಂಗೇಜ್ ಆಗಿರುತ್ತೆ, ಇದನ್ನ ಹ್ಯಾಂಡಲ್ ಅನ್ನು ಕೊಟ್ಟಿರ್ತಾನೆ ಅಥವಾ ಒಂದು ಲೆವರ್ ಅನ್ನು ಕೊಟ್ಟಿರ್ತಾನೆ. ಅದನ್ನ ಈಗ ಹಿಂದೆ ಹೀಗೆ ಪುಷ್ ಮಾಡೋದು ಎಂಗೇಜ್ ಮತ್ತೆ ಡಿಸ್ಎಂಗೇಜ್ ಆಗುತ್ತೆ. ಎರಡನೇದು ಕೋನ್ ಕ್ಲಚ್ ಅಂತ ಕರಿತೀವಿ. ದಿಸ್ ಈಸ್ ಒನ್ ಆಫ್ ದ ಕ್ಲಚ್. ಇಲ್ಲಿ ದಿಸ್ ಇಸ್ ಎ ಗ್ರಾಜುವಲ್ ಎಂಗೇಜ್ಮೆಂಟ್ ಕ್ಲಚ್. ಇದು ಫ್ರಿಕ್ಷನ್ ಅಲ್ಲಿ ವರ್ಕ್ ಆಗ್ತಕ್ಕಂಥದ್ದು. ಕೆನ್ ಬಿ ಎಂಗೇಜ್ಡ್ ಇನ್ ಬೋತ್ ದ ಎಲಿಮೆಂಟ್ಸ್ ಆರ್ ಇನ್ ರೊಟೇಷನ್ಸ್. ಎರಡೂ ಹಿಂಗೆ ರೊಟೇಟ್ ಆಗ್ತಾ ಇರುವಾಗ ಆ ಫ್ರಿಕ್ಷನ್ಸ್ಗೆ ಏನಾಗುತ್ತೆ, ಎಂಗೇಜ್ಮೆಂಟ್ ಆಗುತ್ತೆ. ಕೆನ್ ಟ್ರಾನ್ಸ್ಮಿಟ್ ಲೋ ಪವರ್. ಇದು ಪವರ್ ಟ್ರಾನ್ಸ್ಮಿಷನ್ ಲೋ ಪವರ್ ಅನ್ನ ಟ್ರಾನ್ಸ್ಮಿಟ್ ಮಾಡಬಹುದು. ಇಲ್ಲಿ ಪಾಸಿಟಿವ್ ಎಂಗೇಜ್ಮೆಂಟ್ ಇಲ್ಲ. ಇನ್ನೊಂದು ಮಲ್ಟಿಪ್ಲೇಟ್ ಕ್ಲಚ್ ಅಂತ ಯೂಸ್ ಮಾಡ್ತೀವಿ. ದಿಸ್ ಇಸ್ ಮಲ್ಟಿಪ್ಲೇಟ್ ಕ್ಲಚ್ ಇನ್ ವೈಡ್ಲಿ ಯೂಸ್ಡ್ ಇನ್ ಮೆಷಿನ್ ಟೂಲ್ಸ್. ಇದನ್ನ ಸಾಮಾನ್ಯವಾಗಿ ಮೆಷಿನ್ ಟೂಲ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ನೋಡಿ, ಇದು ಡಿಸ್ಎಂಗೇಜ್ ಆಗಿದ್ರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆರೋ ಮಾರ್ಕ್ ಮೇಲೆ ಈ ರೀತಿ ಇರುತ್ತೆ. ಎಂಗೇಜ್ ಆಗಿದ್ರೆ ಒಳಗಡೆ ಇಂಟರ್ಮೀಡಿಯೇಟ್ ಪ್ಲೇಟ್ಸ್ ಅನ್ನ ಕೊಟ್ಟಿದ್ದಾನೆ. ಇದ್ರ ಮಧ್ಯ ಒಂದು ಕ್ಲಚ್ ಪ್ಲೇಟ್ಸ್ ಇದೆ. ಮಧ್ಯದಲ್ಲಿ ಇರೋದು ಇಂಟರ್ಮೀಡಿಯೇಟ್ ಪ್ಲೇಟ್, ಇದು ಕ್ಲಚ್ ಪ್ಲೇಟ್ ಅಂತ ಕರಿತೀವಿ. ಇದು ಎಂಗೇಜ್ಡ್ ಪೊಸಿಷನ್ಸ್, ಇದು ಡಿಸ್ಎಂಗೇಜ್ ಪೊಸಿಷನ್. ವೈಡ್ಲಿ ಯೂಸ್ಡ್ ಇನ್ ಮೆಷಿನ್ ಟೂಲ್ಸ್ ಟು ಕನೆಕ್ಟ್ ದ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ಟು ದಿ ಡ್ರೈವಿಂಗ್ ಮೋಟರ್. ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ಅನ್ನ ಡ್ರೈವಿಂಗ್ ಮೋಟರ್ ಗೆ ಕನೆಕ್ಟ್ ಮಾಡಲಿಕ್ಕೆ ಈ ಮಲ್ಟಿಪ್ಲೇಟ್ ಕ್ಲಚ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇಟ್ ಇಸ್ ಎ ಕಾಂಪ್ಯಾಕ್ಟ್, ಸ್ಮೂತ್ ಆಪರೇಷನ್ ಅಂಡ್ ವೆರಿ ಪವರ್ಫುಲ್ ಆಲ್ಸೋ ಮಲ್ಟಿಪ್ಲೇಟ್ ಕ್ಲಚ್. A brake is frequently built into the clutch so that the transmission gearbox is rapidly brought to the rest when the clutch is disengaged. ಕ್ಲಚ್ ಅನ್ನ ಡಿಸ್ಎಂಗೇಜ್ ಮಾಡಿದಾಗ ಈ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ಇರುತ್ತಲ್ಲ, ಅದರಲ್ಲಿ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ರ್ಯಾಪಿಡ್ಲಿ ಬ್ರಾಟ್ ಟು ರೆಸ್ಟ್. ಅಷ್ಟೇ ಫಾಸ್ಟ್ ಆಗಿ ಏನಾಗುತ್ತೆ, ಅದು ರೆಸ್ಟ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಮಲ್ಟಿಪ್ಲೇಟ್ ಕ್ಲಚ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮಲ್ಟಿಪ್ಲೇಟ್ ಡಿಸ್ಕ್ ಕ್ಲಚ್ ಅಂತ ಇದೆ. ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮಲ್ಟಿಪ್ಲೇಟ್ ಡಿಸ್ಕ್ ಕ್ಲಚ್. ಅದಕ್ಕೂ ಇದಕ್ಕೂ ನೋಡಿ ಡಿಫರೆನ್ಸ್. ಅಲ್ಲಿ ಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ಇಲ್ಲ, ಇಲ್ಲಿ ಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ಇದೆ. ದಿಸ್ ಕ್ಲಚಸ್ ಜಾಯಿನ್ ದ ಸಾಫ್ಟ್ಸ್ ಅಂಡ್ ದ ಗೇರ್. ಇದು ಸಾಫ್ಟ್ ಮತ್ತೆ ಗೇರ್ ಅನ್ನ ಜಾಯಿನ್ ಮಾಡುತ್ತೆ. ಕೆನ್ ಬಿ ಆಪರೇಟೆಡ್ ಥ್ರೂ ಎ ಕೇಬಲ್ ಫ್ರಮ್ ಎ ಡಿಸ್ಟೆನ್ಸ್. ಇದನ್ನು ಸುಮಾರು ದೂರದಲ್ಲಿ ನಾವು ಒಂದು ಕೇಬಲ್ ಕನೆಕ್ಷನ್ಸ್ ಅನ್ನು ಮಾಡಿಕೊಂಡು ಅಲ್ಲಿಂದ ನಾವೇನ್ ಮಾಡಬಹುದು, ಆಪರೇಟ್ ಅನ್ನ ನಾವು ಮಾಡಬಹುದು. If direct current is applied, it builds a magnetic field on a magnetic coil. ಇಲ್ಲಿ ಮ್ಯಾಗ್ನೆಟಿಕ್ ಕಾಯಿಲ್ ಅನ್ನು ಕೊಟ್ಟಿರ್ತಾರೆ. ಇದಕ್ಕೆ ಡಿಸಿ ಕರೆಂಟ್ ಅನ್ನು ನಾವು ಅಪ್ಲೈ ಮಾಡಿದಾಗ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಬಿಲ್ಡ್ ಆಗುತ್ತೆ ಮ್ಯಾಗ್ನೆಟಿಕ್ ಕಾಯಿಲ್ ನಲ್ಲಿ. ಇಟ್ ಫಾಲೋಸ್ ಥ್ರೂ ಎ ಡಿಸ್ಕ್ ಅಂಡ್ ಫರ್ಮ್ಲಿ ಪುಲ್ಸ್ ಅಂಡ್ ಅಟ್ರಾಕ್ಟ್ಸ್ ದ ಆರ್ಮೇಚರ್ ಡಿಸ್ಕ್. ಇಲ್ಲಿ ಆರ್ಮೇಚರ್ ಡಿಸ್ಕ್ ಅನ್ನು ಕೊಟ್ಟಿದ್ದಾನೆ, ಇಲ್ಲಿ ಯಾವ್ದಾದ್ರು ತೋರಿಸ್ತಾ ಇದ್ದೀನಿ. ಈ ಆರ್ಮೇಚರ್ ಡಿಸ್ಕ್ ಏನ್ ಮಾಡುತ್ತೆ, ಇದು ಅಟ್ರಾಕ್ಟ್ ಆಗುತ್ತೆ. ಇದು ಎನರ್ಜೈಸ್ಡ್, ಇದು ಆಫ್ ಕಂಡೀಷನ್ಸ್, ಇದು ಎಂಗೇಜ್ಮೆಂಟ್ ಕಂಡೀಷನ್ಸ್ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಆರ್ಮೇಚರ್ ಕ್ಲಾಂಪ್ಸ್ ದ ಪ್ಲೇಟ್ಸ್ ಟುಗೆದರ್ ಸೊ ದಟ್ ದೇ ಟ್ರಾನ್ಸ್ಮಿಟ್ ದ ಡ್ರೈವ್. ಈ ಆರ್ಮೇಚರ್ ಕ್ಲಾಂಪ್ಸ್ ಪ್ಲೇಟ್ ಜೊತೆ ಸೇರಿದಾಗ ಡ್ರೈವ್ ಏನಾಗಬಹುದು, ಟ್ರಾನ್ಸ್ಮಿಟ್ ಆಗುತ್ತೆ. ಇನ್ನೊಂದು ಏರ್ ಕ್ಲಚ್ ಅಂತ ನಾವು ಬಳಸ್ತೀವಿ. ದಿಸ್ ಇಸ್ ಏರ್ ಕ್ಲಚ್ ಮೆಕಾನಿಸಮ್. ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಇಟ್ ಈಸ್ ಆಲ್ಸೋ ನೋನ್ ಆಸ್ ನ್ಯೂಮ್ಯಾಟಿಕ್ ಕ್ಲಚ್ ಅಂತ ಕೂಡ ಕರಿತೀವಿ. ನ್ಯೂಮ್ಯಾಟಿಕ್ ಸಿಸ್ಟಮ್ ಅನ್ನ ನೋಡ್ತಾ ಇದೀವಿ. ಇಲ್ಲಿ ಸೋರ್ಸ್ ಆಫ್ ಎನರ್ಜಿ ಬಂದು ನ್ಯೂಮ್ಯಾಟಿಕ್ ಏರ್, ಕಂಪ್ರೆಸ್ಡ್ ಏರ್ ಅನ್ನ ನಾವು ಬಳಸ್ತೀವಿ. ರಿಕ್ವೈರ್ಸ್ ನೋ ಮೆಕಾನಿಕಲ್ ಅಡ್ಜಸ್ಟ್ಮೆಂಟ್ ಸಿನ್ಸ್ ಮೂವಿಂಗ್ ಪಾರ್ಟ್ಸ್ ಆಟೋಮೆಟಿಕಲಿ ಟೇಕ್ ಅಪ್ ಎನಿವೇರ್ ಆನ್ ಫ್ರಿಕ್ಷನ್ ಸರ್ಫೇಸ್. ಇದು ಯಾವುದೇ ರೀತಿ ಮೆಕಾನಿಕಲ್ ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ. ಸೊ ಆಟೋಮೆಟಿಕಲಿ ಟೇಕ್ ಅಪ್ ಎನಿವೇರ್ ಆನ್ ದ ಫ್ರಿಕ್ಷನ್ ಸರ್ಫೇಸ್. ಇದು ಆಪರೇಟ್ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಏರ್ ಪ್ರೆಷರ್ ಮಸ್ಟ್ ಬಿ ಮೈಂಟೈನ್ ಕಂಟಿನ್ಯೂಸ್ಲಿ ವೈಲ್ ದ ಕ್ಲಚ್ ಇಸ್ ಎಂಗೇಜ್. ಕ್ಲಚ್ ಎಂಗೇಜ್ ಇದ್ದಾಗ ಏರ್ ಪ್ರೆಷರ್ ಅನ್ನು ನಾವು ಕಂಟಿನ್ಯೂಸ್ ಆಗಿ ಮೈಂಟೈನ್ ಮಾಡಬೇಕಾಗುತ್ತೆ. ಇನ್ನೊಂದು ಸೆಂಟ್ರಿಫ್ಯೂಗಲ್ ಕ್ಲಚ್ ಅಂತ ಇದೆ. ದಿಸ್ ಇಸ್ ಕಾಲ್ಡ್ ಸೆಂಟ್ರಿಫ್ಯೂಗಲ್ ಕ್ಲಚ್. ದಿಸ್ ಇಸ್ ಔಟರ್ ರೇಸ್. ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಚಿತ್ರದಲ್ಲಿ. ಇದು ಇನ್ನರ್ ರೇಸು. ಇದು ಸೆಂಟ್ರಿಫ್ಯೂಗಲ್ ವೆಯ್ಟ್ ಬ್ಯಾಲೆನ್ಸಿಂಗ್ ಗೋಸ್ಕರ ಇದು ರಬ್ಬಿಂಗ್ ಸರ್ಫೇಸ್. ಇದು ದಿಸ್ ಇಸ್ ಕಾಲ್ಡ್ ಸೆಂಟ್ರಿಫ್ಯೂಗಲ್ ಕ್ಲಚ್. ವರ್ಕ್ಸ್ ಆನ್ ದ ಫ್ರಿಕ್ಷನ್ ಆಫ್ ಸೆಂಟ್ರಿಫ್ಯೂಗಲ್ force, principle of centrifugal force. An inner piece has achieved a sufficiently high speed
the centrifugal weights swirl towards the outside press, the jaws on the outer piece with the friction lining, and the clutch is enclosed and engaged. When the speed is reduced, the clutch gets disengaged itself. ವೈಡ್ಲಿ ಯೂಸ್ಡ್ ಇನ್ ಮೊಪೆಡ್ಸ್. ಈ ಒಂದು ಸೆಂಟ್ರಿಫ್ಯೂಗಲ್ ಕ್ಲಚ್ ಅನ್ನು ಮೊಪೆಡ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಇದು ಹೇಗೆ ವರ್ಕಿಂಗ್ ಆಗುತ್ತೆ ಅಂದ್ರೆ, ದಿಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೆಂಟ್ರಿಫ್ಯೂಗಲ್ ಫೋರ್ಸ್ ಹಿಂಗೆ ತಿರುಗಿಸಿದಾಗ ಒಂದು ಫೋರ್ಸ್ ಎಲ್ಲ ಎಲ್ಲಿಗೆ ನೆಟ್ಟಿರುತ್ತದೆ, ಸೆಂಟರ್ಗೆ, ಆಕ್ಷನ್ ಟುವರ್ಡ್ಸ್ ದಿ ಸೆಂಟರ್. ಸೊ ಇಲ್ಲಿ ಇನ್ನರ್ ಪೀಸ್ ಹ್ಯಾಸ್ ಅಚೀವ್ಡ್ ಸಫಿಷಿಯಂಟ್ಲಿ ಹೈ ಸ್ಪೀಡ್. ಒಂದು ಇನ್ನ ತುಂಬಾ ಹೈ ಸ್ಪೀಡ್ ಅಲ್ಲಿ ಅದು ರನ್ ಆಗ್ತಾ ಇರ್ತದೆ. ಇಲ್ಲಿ ಆ ಕಡೆ ಈ ಕಡೆ ವೆಯ್ಟ್ ಅನ್ನ ಕೊಟ್ಟಿದ್ದಾರೆ, ಸೆಂಟ್ರಿಫ್ಯೂಗಲ್ ವೆಯ್ಟ್. ಇದೇನಾಗುತ್ತೆ, ಸ್ವಿಯಲ್ ಆಗುತ್ತೆ. ಈ ಸ್ವಿಯಲ್ ಆಗೋದು ಟುವರ್ಡ್ಸ್ ದ ಔಟ್ಸೈಡ್. ಔಟ್ಸೈಡ್ ಏನ್ ಮಾಡ್ತಾ ಇರ್ತದೆ, ಅದು ಪ್ರೆಸ್ ಮಾಡ್ತಾ ಇರ್ತದೆ. ಸೊ ಈ ಪ್ರೆಸ್ ಮಾಡುವಾಗ ಆ ಫ್ರಿಕ್ಷನ್ ಲೈನಿಂಗ್ ಅಂತ ಇರ್ತದಲ್ಲ, ಅದು ಕ್ಲೋಸ್ ಆಗುತ್ತೆ. ಯಾವಾಗ ಅದು ಕ್ಲೋಸ್ ಆಗುತ್ತೋ ಇಲ್ಲಿ ರಬ್ಬಿಂಗ್ ಸರ್ಫೇಸ್, ಅದು ಎಂಗೇಜ್ ಆಗುತ್ತೆ. ಸ್ಪೀಡ್ ಅನ್ನ ರೆಡ್ಯೂಸ್ ಮಾಡಿದ ತಕ್ಷಣ ಏನಾಗುತ್ತೆ, ಕ್ಲಚ್ ಡಿಸ್ಎಂಗೇಜ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಜೋರಾಗಿ ತಿರುಗಿಸ್ತಾ ಇದ್ರೆ ಎಂಗೇಜ್ ಆಗುತ್ತೆ. ಸ್ಪೀಡ್ ಹಾಗೆ ಕಡಿಮೆ ಆದ್ರೆ ಡಿಸ್ಎಂಗೇಜ್ ಆಗುತ್ತೆ. ವೈಡ್ ಯೂಸ್ಡ್ ಇನ್ ಮೊಪೆಡ್ಸ್. ಮೊಪೆಡ್ಸ್ ಅಂದ್ರೆ ನಿಮ್ಮ ಸ್ಕೂಟರ್ ಬರುತ್ತಲ್ಲ, ಸ್ಕೂಟರ್ ನಲ್ಲಿ ಸೆಂಟ್ರಿಫ್ಯೂಗಲ್ ಕ್ಲಚ್ ಅನ್ನ ನಾವು ಬಳಸ್ತೀವಿ. ಇನ್ನೊಂದು ಓವರ್ ರೈಡಿಂಗ್ ಕ್ಲಚ್ ಅಂತಿದೆ. ದಿಸ್ ಇಸ್ ಕಾಲ್ಡ್ ಓವರ್ ರೈಡಿಂಗ್ ಕ್ಲಚ್. ಇಲ್ಲಿ ಇನ್ನರ್ ಪೀಸ್ ಇದೆ, ಬಾಲ್ಸ್ ಅನ್ನ ಹಾಕಿದಾನೆ, ಒಂದು ಔಟರ್ ಮೆಶ್ ಅನ್ನ ಕೊಟ್ಟಿದ್ದಾನೆ. When the inner piece has to foster the overriding clutch, transfer the turning moment by the climbing up balls or the cylindrical rollers. ಇದು ರೊಟೇಟ್ ಆಗಲಿಕ್ಕೆ, ತಿರುಗಲಿಕ್ಕೆ ಶುರು ಆದ್ಮೇಲೆ, ಈ ಫಾಸ್ಟ್ ಆಗಿ ತಿರುಗಕ್ಕೆ ಶುರು ಆದ ನಂತರ ಈ ಓವರ್ ರೈಡಿಂಗ್ ಕ್ಲಚ್ ಏನಿದೆ, ಈ ಟ್ರಾನ್ಸ್ಫರ್ ದ ಟರ್ನಿಂಗ್ ಮೂವ್ಮೆಂಟ್ ಬೈ ದ ಕ್ಲಿಂಬಿಂಗ್ ಆಫ್ ಬಾಲ್ಸ್. ಈ ಬಾಲ್ಸ್ ಇದೆಯಲ್ಲ, ಇದನ್ನ ಕ್ಲಿಂಬಿಂಗ್ ಮಾಡ್ತೀವಿ. ದಟ್ ಮೀನ್ಸ್ ದ ಸಿಲಿಂಡ್ರಿಕಲ್ ರೋಲರ್ಸ್. ಇಟ್ ಓಪನ್ಸ್ ಇನ್ ದ ಆಪೋಸಿಟ್ ಕೇಸ್. ಇದೇನಾಗುತ್ತೆ, ಆಪೋಸಿಟ್ ಕೇಸ್ ನಲ್ಲಿ ಓಪನ್ ಆಗುತ್ತೆ. ಸಿಂಗಲ್ ಪ್ಲೇಟ್ ಟಚ್ ಅಂತ ಇದೆ. ದಿಸ್ ಇಸ್ ಕಾಲ್ಡ್ ಸಿಂಗಲ್ ಪ್ಲೇಟ್ ಟಚ್. ವೈಡ್ಲಿ ಯೂಸ್ಡ್ ಇನ್ ಆಟೋಮೊಬೈಲ್. ಸಾಮಾನ್ಯವಾಗಿ ಆಟೋಮೊಬೈಲ್ಸ್ ನಲ್ಲಿ, ಕಾರು, ಲಾರಿ, ಈ ತರ ವೆಹಿಕಲ್ಸ್ ಗಳಲ್ಲಿ ಈ ಸಿಂಗಲ್ ಪ್ಲೇಟ್ ಕ್ಲಚ್ ಅನ್ನ ಯೂಸ್ ಮಾಡ್ತಾರೆ. ರಬ್ಬಿಂಗ್ ಸರ್ಫೇಸ್ ಇಸ್ ಕವರ್ಡ್ ವಿತ್ ಫ್ರಿಕ್ಷನ್ ಲೈನಿಂಗ್ ಆಫ್ ಆಸ್ಬೆಸ್ಟರ್, ಪ್ಲಾಸ್ಟಿಕ್, ಕಾಟನ್ ವಿತ್ ಸ್ಟೀಲ್ ವೈರ್ಸ್. ಇಲ್ಲಿ ರಬ್ಬಿಂಗ್ ಸರ್ಫೇಸ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ರಬ್ಬಿಂಗ್ ಸರ್ಫೇಸ್. ಇದನ್ನ ಯಾವ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ ಅಂತ ಅಂದ್ರೆ, ಆಸ್ಬೆಸ್ಟರ್ ಅಥವಾ ಪ್ಲಾಸ್ಟಿಕ್ ಅಥವಾ ಕಾಟನ್ ಅಥವಾ ಸ್ಟೀಲ್ ವೈರ್ಸ್ ನಲ್ಲಿ ಮಾಡಿರ್ತಾರೆ. ಕೆಳಗಡೆ ಸ್ಪ್ರಿಂಗ್ಸ್ ಅನ್ನ ಕೊಟ್ಟಿದ್ದಾನೆ, ಇದನ್ನ ಕ್ಲೋಸಿಂಗ್ ಮಾಡೋದಕ್ಕೋಸ್ಕರ. ದ ಕಾಂಟ್ಯಾಕ್ಟ್ ಫೋರ್ಸ್ ಇಸ್ ಪ್ರೊಡ್ಯೂಸ್ಡ್ ಬೈ ಸ್ಪ್ರಿಂಗ್ಸ್ ವಿಚ್ ಅಫೆಕ್ಟ್ ದ ಕಂಟಿನ್ಯೂಸ್ ಕ್ಲೋಸಿಂಗ್ ಎಂಗೇಜ್ಮೆಂಟ್ ಆಫ್ ದಿ ಕ್ಲಚ್. ಕಂಟಿನ್ಯೂಸ್ ಕ್ಲೋಸಿಂಗ್ ಅಂದ್ರೆ ಎಂಗೇಜ್ಮೆಂಟ್ ಆಫ್ ದಿ ಕ್ಲಚ್. The pedal force acts against the spring force and opens disengage. ಇಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಪ್ರೊಡ್ಯೂಸ್ಡ್ ಬೈ ಸ್ಪ್ರಿಂಗ್. ಈ ಸ್ಪ್ರಿಂಗ್ ಏನ್ ಮಾಡುತ್ತೆ, ಇದು ಕ್ಲೋಸಿಂಗ್ ಮಾಡುತ್ತೆ. ಕ್ಲೋಸಿಂಗ್ ಅಂದ್ರೆ ಎಂಗೇಜ್ಮೆಂಟ್ ಆಗೋದು. ಈ ಪೆಡಲ್ ಫೋರ್ಸ್, ಇಲ್ಲಿ ಪೆಡಲ್ ಇದೆ, ಇಲ್ಲಿ ಇದನ್ನ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಓಪನ್ ಅಂತ ಅಂದ್ರೆ ಡಿಸ್ಎಂಗೇಜ್ ಆಗುತ್ತೆ. ಇದಿಷ್ಟು ಟುವರ್ಡ್ಸ್ ನೇಮ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲಚಸ್. ಯಾವ್ಯಾವ ಕ್ಲಚಸ್ ನಾವು ಪವರ್ ಟ್ರಾನ್ಸ್ಮಿಷನ್ಸ್ ನಾವು ಯೂಸ್ ಮಾಡ್ತೀವಿ. ಕೆಲವು ಪ್ರಶ್ನೆಗಳಿದೆ. ದ ಪರ್ಪಸ್ ಆಫ್ ಕ್ಲಚ್ ಈಸ್ ಟು ಡ್ಯಾಶ್ ಮೆಕಾನಿಸಮ್ ಆಫ್ ದ ಪವರ್ ಸೋರ್ಸ್. ಏನು ಪರ್ಪಸ್ ಕ್ಲಚ್? ಕನೆಕ್ಟ್ ಆರ್ ಡಿಸ್ಕನೆಕ್ಟ್. ಕ್ಲಚ್ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಏನ್ ಬರಬೇಕು? ಕನೆಕ್ಟ್ ಆರ್ ಡಿಸ್ಕನೆಕ್ಟ್ ಅಂತ ಬರಬೇಕು. ಡ್ಯಾಶ್ ಕ್ಲಚ್ ಕೆನ್ ಬಿ ಎಂಗೇಜ್ಡ್. ಪ್ರೋಗ್ರೆಸ್ಲಿ ಎಂಗೇಜ್ ಆಗ್ತಕ್ಕಂಥದ್ದು ಯಾವುದು? ಕೋನ್ ಕ್ಲಚ್. ಡ್ಯಾಶ್ ಕ್ಲಚ್ ಇಸ್ ಕಾಂಪ್ಯಾಕ್ಟ್ ಅಂಡ್ ಸ್ಮೂತ್ ಇನ್ ಆಪರೇಷನ್. ಯಾವ ಕ್ಲಚ್ ಕಾಂಪ್ಯಾಕ್ಟ್ ಇದೆ, ಸ್ಮೂತ್ ಆಪರೇಷನ್ಸ್ ಇದೆ ಅಂದ್ರೆ ಮಲ್ಟಿ ಪ್ಲೇಟ್ ಕ್ಲಚ್. ಇನ್ ಅನ್ ಏರ್ ಕ್ಲಚ್, ಡ್ಯಾಶ್ ಮಸ್ಟ್ ಬಿ ಮೇಂಟೈನ್ಡ್ ಕಂಟಿನ್ಯೂಸ್ಲಿ when the clutch is engaged. ಏನನ್ನ ಮೇಂಟೈನ್ ಮಾಡಬೇಕು? ಏರ್ ಪ್ರೆಷರ್ ಅನ್ನ ಏನ್ ಮಾಡಬೇಕು? ನಾವು ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ, ನೇಮ್ ದ ಪಾರ್ಟ್ಸ್ ಆಫ್ ಎ ಕ್ಲಚ್. ಇಲ್ಲಿ ಒಂದು ಕ್ಲಚ್ ಅನ್ನ ಕೊಟ್ಟಿದ್ದಾನೆ. ಈ ಕ್ಲಚ್ ನಲ್ಲಿ ನೀವು ಪಾರ್ಟ್ಸ್ ಅನ್ನ ಕಂಡುಹಿಡಿಯಬೇಕು. ಎ ಅಂದ್ರೆ ದಿಸ್ ಇಸ್ ಕಾಲ್ಡ್ ಇನ್ನರ್ ಬಾಡಿ. ಇಲ್ಲಿ ಬಿ ಅಂತ ಕೊಟ್ಟಿದ್ದಾನೆ, ದಿಸ್ ಇಸ್ ಗೇರ್ ಶಿಫ್ಟ್ ಸ್ಲೀವ್. ಸಿ ಅಂತ ಕೊಟ್ಟಿದ್ದಾನೆ, ಇದು ಅಡ್ಜಸ್ಟಿಂಗ್ ನಟ್ ವಿತ್ ಇಂಡೆಕ್ಸ್ ಪಿನ್. ಅನದರ್ ಒನ್ ಡಿ ಇದೆ, ಇದು ಇನ್ನರ್ ಡಿಸ್ಕ್ ಅಂತ ಕರಿತೀವಿ. ಸೊ ಇ ಔಟರ್ ಡಿಸ್ಕ್ ಅಂತ ಇದೆ. ದಿಸ್ ಇಸ್ ಇನ್ನರ್ ಡಿಸ್ಕ್, ದಿಸ್ ಇಸ್ ಔಟರ್ ಡಿಸ್ಕ್. ಲಾಸ್ಟ್ ಒನ್ ಎಫ್, ದಿಸ್ ಇಸ್ ಲೆವರ್ ಅಂಡ್ ಟಿಪ್. ಸೊ ಲೈಕ್ ದಟ್ ಯು ಕ್ಯಾನ್ ಐಡೆಂಟಿಫೈ ದ ಪಾರ್ಟ್ಸ್. ಸೊ ಅನದರ್ ಒನ್ ಮ್ಯಾಚ್ ದಿ ಫಾಲೋಯಿಂಗ್. ಇಲ್ಲಿ ನಿಮಗೆ 5 ತರ ಕ್ಲಚಸ್ ಅನ್ನ ಕೊಟ್ಟಿದ್ದಾನೆ. ಈ ಕ್ಲಚಸ್ ಗಳನ್ನ ನೀವು ಇಲ್ಲಿ ಮ್ಯಾಚ್ ಮಾಡಬೇಕು. ಒಂದು ನೇಮ್ ಮ್ಯಾಚ್ ಮಾಡಬೇಕು, ಮತ್ತೆ ಅದರ ಉಪಯೋಗಕ್ಕೆ ಮ್ಯಾಚ್ ಮಾಡಬೇಕು. ಇವಾಗ ಓವರ್ ರೈಡಿಂಗ್ ಕ್ಲಚ್ ಯಾವ್ದಿಲ್ಲಿ?
ವಿಚ್ ಒನ್ ಇಸ್ ಓವರ್ ರೈಡಿಂಗ್ ಕ್ಲಚ್? ಸೊ ಸಿ ಇಸ್ ದ ಓವರ್ ರೈಡಿಂಗ್ ಕ್ಲಚ್. ಇದು ಬಾಲ್ಸ್ ಇದೆಯಲ್ಲ, ಇದು ಓವರ್ ರೈಡಿಂಗ್ ಕ್ಲಚ್. ಕೋನ್ ಕ್ಲಚ್ ಏನಿಲ್ಲಿ? ಸೊ ದಿಸ್ ಈಸ್ ಕೋನ್ ಕ್ಲಚ್. ಡಿ ಇಸ್ ದ ಕೋನ್ ಕ್ಲಚ್. ನೆಕ್ಸ್ಟ್ ಸಿಂಗಲ್ ಪ್ಲೇಟ್ ಕ್ಲಚ್ ಯಾವ್ದಿಲ್ಲಿ? ಸಿಂಗಲ್ ಪ್ಲೇಟ್ ಕ್ಲಚ್, ದಟ್ ಈಸ್ ಎ ಇಸ್ ಕಾಲ್ಡ್ ಸಿಂಗಲ್ ಪ್ಲೇಟ್ ಕ್ಲಚ್. ಸೊ ನೆಕ್ಸ್ಟ್ ಸೆಂಟ್ರಿಫ್ಯೂಗಲ್ ಕ್ಲಚ್, ಇಲ್ಲಿ ಬ್ಯಾಲೆನ್ಸಿಂಗ್ ವೇಟ್ ಅನ್ನ ಕೊಟ್ಟಿದ್ದಾನೆ, ಈಸ್ ಕಾಲ್ಡ್ ಸೆಂಟ್ರಿಫ್ಯೂಗಲ್ ಕ್ಲಚ್. ಇನ್ನೊಂದು ಡಾಗ್ ಕ್ಲಚ್, ಎಂಗೇಜ್ ಅಂಡ್ ಡಿಸ್ಟೆನ್ಸ್ ಲೆವರ್ ಮತ್ತೆ ಹ್ಯಾಂಡ್ ಇಂದ ಮಾಡ್ತಕ್ಕಂಥದ್ದು. ಸೊ ಬಿ ಇಸ್ ದಿ ಡಾಗ್ ಕ್ಲಚ್. ಈಗ ಇದ್ರದ್ದು ಆನ್ಸರ್ ಅನ್ನು ನೀವು ಹುಡುಕ್ಬೇಕಾಗುತ್ತೆ. ಇಲ್ಲಿ ಪ್ರಾಪರ್ಟೀಸ್ ಯೂಸಸ್ ಅನ್ನ ಕೊಟ್ಟಿದ್ದಾನೆ. ಕ್ಯಾನ್ ಓನ್ಲಿ ಬಿ ಎಂಗೇಜ್ಡ್ when two elements of the clutch are stationary. ಈ ಎರಡು ಎಲಿಮೆಂಟ್ ಸ್ಟೇಷನರಿ ಇದ್ದಾಗ ಇದು ಎಂಗೇಜ್ ಆಗುತ್ತೆ.